ಫೇಕ್ ಫ್ರಾಂಚೈಸಿ ಹಿಂದೆ ಹೋಗಿ ನೀವು ದುಡ್ಡು ಕಳ್ಕೊಂಡು ಮೋಸ ಹೋಗಿದ್ರೆ ಈ ವಿಡಿಯೋ ನಿಮಗೆ. ವೆಲ್ಕಮ್ ಟು ಬಿಸ್ನೆಸ್ ಕ್ಲಾಸ್ ಕನ್ನಡ. ನಾನು ಚಂದನ್ ಗೌಡ. 2024 ಮಾರ್ಚ್ ಒಂದು ಹೊಸ ಬಿಸ್ನೆಸ್ ಏನಾದ್ರು ಸ್ಟಾರ್ಟ್ ಮಾಡಬೇಕು ನನ್ನ ವೈಫ್ ನೇಮಲ್ಲಿ ಅಂತ ಅಂದ್ಬಿಟ್ಟು ಹುಡುಕಾಡ್ತಿದ್ದಾಗ ನನಗೆ ನನ್ನ ಫ್ರೆಂಡ್ ಥ್ರೂ ಬಂದಿದ್ದೊಂದು ಹೊಸ ಐಡಿಯಾ ಏನಂದ್ರೆ, ಒಂದು ಕೊರಿಯರ್ ಕಂಪ್ನಿ ಫ್ರಾಂಚೈಸಿ ಸೇಲ್ ಮಾಡ್ತಾ ಇದೆ. ಈ 55,000 ರೂಪಾಯಿ ಕೊಟ್ರೆ ಒಂದು ಏರಿಯಾ, ಒಂದು ಪಿನ್ ಕೋಡ್ದು ನಿಮಗೆ ಕೊರಿಯರ್ ಕೊಡ್ತಾರೆ, ಸಪ್ಲೈ ಮಾಡೋದು. ಅಮೆಝಾನು, ಮೀಶೋ ಈ ಥರ ಆ್ಯಪ್ಗಳಿಂದ ಬರುವಂಥದ್ದನ್ನ ತಗೊಂಡೋಗಿ ನೀವು ಸಪ್ಲೈ ಕೊಟ್ಟರೆ ಒಂದು ಡೆಲಿವರಿಗೆ ಇಷ್ಟು ಅಂತ ದುಡ್ಡು ಕೊಡ್ತಾರೆ. ಒಂದು ದಿವಸಕ್ಕೆ 50 ಡೆಲಿವರಿ ಮಿನಿಮಮ್ ಕೊಡ್ತಾರೆ. ಮತ್ತು ಡಿಸ್ಟ್ರಿಕ್ಟ್ ಫ್ರಾಂಚೈಸಿ ಕೊಡ್ತಾ ಇದ್ದಾರೆ. ಅಂದರೆ ಪೂರ್ತಿ ಒಂದು ಜಿಲ್ಲೆ ಅಂದರೆ ಒಂದು ಮಂಡ್ಯ, ರಾಮನಗರ, ಈ ಥರ ಒಂದು ಜಿಲ್ಲೆ ಫುಲ್ಲು ಫ್ರಾಂಚೈಸಿ ತಗೋಬೋದು ಅಂತ ಗೊತ್ತಾಯಿತು. ಅವ್ನಿಗೆ ಹೆಂಗೆ ಗೊತ್ತಾಯಿತು ಅಂದರೆ, ಥ್ರೂ ಇನ್ಸ್ಟಾಗ್ರಾಮಲ್ಲಿ ಆ್ಯಡ್ಸ್ ಪ್ಲೇ ಮಾಡಿದ್ದಾರೆ ಅವರು. ಅದರಿಂದ ತುಂಬ ಜನಕ್ಕೆ ವಿಷಯ ಗೊತ್ತಾಗಿ ಅದನ್ನು ಫಾಲೋ ಮಾಡ್ಕೊಂಡು ಅದರದ್ದು ಎನ್ಕ್ವೈರಿ ಮಾಡಿಕೊಂಡು ಅವ್ರ ಆಫೀಸಿಗೆ ಹೋಗಿ ಎಲ್ಲರೂ 55,000 ಕಟ್ಟಿ ಒಂದು ಪಿನ್ ಕೋಡ್ಗೆ ತೊಗೊಂಡಿದ್ದಾರೆ ಫ್ರಾಂಚೈಸಿನ. ಇಲ್ಲಿ ಬರೀ 55,000 ದುಡ್ಡು ಕೊಟ್ಟು ಹೋಗಿದ್ರೆ ಪರವಾಗಿಲ್ಲ ಅನ್ಬೋದಾಗಿತ್ತು. ತುಂಬ ಜನ ಕೆಲಸ ಬಿಟ್ಬಿಟ್ಟು ಬಿಸ್ನೆಸ್ ಕೈ ಹಾಕಕ್ಕೆ ಬಂದಿದ್ರಲ್ಲಿ. ಏನಾಗಿದೆ, 55,000 ರೂಪಾಯಿ ನಾನು ಕಟ್ಟರೆ ನನಗೆ ಒಂದು ಫ್ರಾಂಚೈಸಿ ಸಿಗುತ್ತೆ, ನಾನು ಅದರಲ್ಲಿ ಸಂಪಾದನೆ ಮಾಡ್ಬೋದು ಅನ್ನೋದಷ್ಟೇ ಈ ಹುಡುಗರ ತಲೆನಲ್ಲಿ ಇದ್ದಿದ್ದು. ಯಾರು ಈ ಫ್ರಾಂಚೈಸಿ ತಗೋಬೇಕು ಅಂತ ಬಂದಿದ್ದು ಅವ್ರ ತಲೆನಲ್ಲಿ. ಆದರೆ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು, ಒಂದು ಆಫೀಸ್ ಮಾಡಬೇಕು, ಆಫೀಸಲ್ಲಿ ಚೇರ್ಗಳು ಟೇಬಲ್ಗಳು ಇಡಬೇಕು, ಮತ್ತು CCTV ಹಾಕ್ಸಿರ್ಬೇಕು, ಕಂಪ್ಯೂಟರ್ ಇರಬೇಕು. ಸರಿ ಆಯಿತು, 55,000 ಅಂದ್ಕೊಂಡ್ವಿ, ಇನ್ನು ಸ್ವಲ್ಪ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಇನ್ನೊಂದು 50,000 ಅಡ್ವಾನ್ಸ್ ಅಂಗಡಿಗೆ, ಒಂದು ಕಂಪ್ಯೂಟರು, ಟೇಬಲ್, ಚೇರು, ಆಳುಮೂಳು ಅದೆಲ್ಲ ಸೇರಿ ಒಂದು 30,000 ಅಂತ ಅಂದ್ಕೊಳ್ಳೋಣ. ಎಲ್ಲ ಸೇರಿ ಅದೊಂದು 1,00,000 ಅಪ್ರಾಕ್ಸಿಮೇಟ್ ಬೋರ್ಡ್ ಗೀಡ್ ಎಲ್ಲ ಹಾಕ್ಸಿ ರೆಡಿ ಮಾಡೋದಕ್ಕೆ. ಸೊ 1.55ಕ್ಕೆ ಆಗುತ್ತೆ, ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಕೊಂಡು ಪಾಪ ಆಸೆ ಬಿತ್ಕೊಂಡು 100 ಜನ ಬಂದು ಫ್ರಾಂಚೈಸಿ ತೊಗೊಂಡ್ರು. ಅದರಲ್ಲಿ ನಾನು ಒಬ್ಬ. ನಾನು ಒಂದು ಏರಿಯಾ ಪಿನ್ ಕೋಡ್ದು ಫ್ರಾಂಚೈಸಿ ತೊಗೊಂಡೆ ನನ್ನ ವೈಫ್ ನೇಮಲ್ಲಿ. ಅದ ನಂತರ ಸರಿ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಮಾಡ್ಬಿಡೋಣ, ಮಾಡ್ತಾ ಇದೀವಲ್ಲ ಅಂದ್ಬಿಟ್ಟು ಎನ್ಕ್ವೈರಿ ಮಾಡಿದೆ ಎಲ್ಲ ಕಡೆ. ನಾನು GSTನಲ್ಲಿ ಹೌದು ARN ನಂಬರ್ ಎಲ್ಲ ಬಂದಿತ್ತು. ARN ನಂಬರ್ ಅಂದರೆ ಇವರು ನಮ್ಮ ಹತ್ರ GST ಮಾಡ್ತಾ ಇದ್ದಾರೆ ಅಂತ ಕರ್ನಾಟಕ ಗೌರ್ಮೆಂಟು GST ಆಫೀಸು ಒಂದು ನಂಬರ್ ಕೊಟ್ಟಿರುತ್ತೆ. ಅದನ್ನು ಚೆಕ್ ಮಾಡಿಸ್ದೆ. ಓಕೆ ಅಂದ್ಬಿಟ್ಟು ಪ್ರೊಸೀಡ್ ಮಾಡಿಬಿಟ್ಟು ಆಲ್ಮೋಸ್ಟ್ ಒಂದು ಡಿಸ್ಟ್ರಿಕ್ಟ್ ಫ್ರಾಂಚೈಸಿ, ಮಂಡ್ಯ ಡಿಸ್ಟ್ರಿಕ್ಟ್ ಫ್ರಾಂಚೈಸಿ ತೊಗೊಂಡೆ. ಅದಕ್ಕೆ 2.5 ಲಕ್ಷ, ಮತ್ತು ಇನ್ನೊಂದು ಪಿನ್ ಕೋಡ್ ಬೆಂಗಳೂರು ತೊಗೊಂಡಿದೆ, ಅದಕ್ಕೆ 55,000. ಟೋಟಲು ನಮಗೆ 3,05,000 ರೂಪಾಯಿ ಫ್ರಾಂಚೈಸಿಗೆ ನಮಗೆ ಬಿಲ್ ಬಂತು. ನೀವು ಫ್ರಾಂಚೈಸಿ ತೊಗೊಂಡಿದ್ದೀರಾ ಅಂದ್ಬಿಟ್ಟು. ನಾವು ದುಡ್ಡು ಕಟ್ಟಿದ್ದು ಮಾರ್ಚಲ್ಲಿ, ಮಾರ್ಚಿಂದ ಜುಲೈ ತನಕ ಏನೂ ಆ್ಯಕ್ಷನ್ ತೊಗೊಂಡಿಲ್ಲ, ಅಂದರೆ ಏನೂ ನಡೆದಿಲ್ಲ ಅವ್ರದ್ದು. ನಾವು ಒಂದು ಅಂಗಡಿ ಮಾಡಿದ್ವಿ, ಅಲ್ಲಿ ಆಫೀಸ್ ಮಾಡ್ಕೊಂಡ್ವಿ. ಮಂಡ್ಯದಲ್ಲಿ ಒಂದು ದೊಡ್ಡ ಆಫೀಸ್ ಬೇಕು ಅಂತಂದ್ರು, 1000 ಸ್ಕ್ವೇರ್ ಫೀಟ್ ಮಿನಿಮಮ್ ಇರಬೇಕು ಅಂತ. ಸರಿ, ಅಲ್ಲೊಂದು ಆಫೀಸ್ ಮಾಡ್ಕೊಂಡು ಎಲ್ಲ ಕಡೆ ಬೋರ್ಡ್ ಗೀಡ್ ಎಲ್ಲ ಹಿಡಿದು ಫೋಟೋ ಗೀಟ್ ಎಲ್ಲ ಕಳಿಸ್ತಾ ಇದ್ದೀವಿ. ಆ ಕಡೆಯಿಂದ ಏನೂ ರೆಸ್ಪಾನ್ಸ್ ಇಲ್ಲ. ಏನು ಮಾಡೋದು ಅಂತ ಗೊತ್ತಾಗ್ದೇನೆ ಒಂದು ದಿವಸ ಬೇರೆ ಬೇರೆ ಹುಡುಗರೆಲ್ಲ ಯಾರ್ಯಾರು ತೊಗೊಂಡಿದ್ರು ಫ್ರಾಂಚೈಸಿ ಅವರೆಲ್ಲ ಆಫೀಸ್ ಹತ್ರ ಹೋಗಿದ್ದಾರೆ ಮಾತಾಡ್ಕೊಂಡು 10-15 ಜನ. ಇವ್ರದ್ದು ಯಾವ ಲೆವೆಲ್ಗೆ ಸ್ಕ್ಯಾಮ್ ನಡೆದಿತ್ತು ಅಂತಂದರೆ, ಅಲ್ಲಿ ಕೆಲಸ ಮಾಡ್ತಾರವ್ರಿಗೆ ನಾವು ಈ ಕಂಪ್ನಿ ಕೊರಿಯರ್ ಕಂಪ್ನಿಲಿ ಕೆಲಸ ಮಾಡ್ತಾ ಇದೀವಿ ಅಷ್ಟೇ. ಯಾರು ಇವ್ರ ಬೇಸ್ ಏನು ಅಂತ ಅವ್ರಿಗೂ ಗೊತ್ತಿಲ್ಲ ಪಾಪ. 3 ತಿಂಗಳು ಕೆಲಸ ಮಾಡಿಸ್ಕೊಂಡವ್ರೆ, 1 ತಿಂಗಳು ಅವ್ರಿಗೆ ಸಂಬಳ ಕೊಟ್ಟಿಲ್ಲ ಯಾರಿಗೂ. ಸರಿ, ಹಿಂಗೆ ಇಲ್ಲ ಬೀಗ ಹಾಕೊಂಡು ಹೊಟ್ಟೋಗ್ಬಿಟ್ಟಿದ್ದಾರೆ, ಒಳಗಡೆ ಯಾರೂ ಇಲ್ಲ, ಎಂಪ್ಲಾಯೀಸ್ ಯಾರೂ ಇಲ್ಲ. ಸರಿ, ನಾವಾಗ ಯಾರನ್ನ ಹಿಡಿಬೇಕು, ಮೇಯ್ನಾಗಿ ಒಬ್ಬ ಮ್ಯಾನೇಜರು. ನಾನು ಫ್ರಾಂಚೈಸಿ ಪರ್ಚೇಸ್ ಮಾಡೋಕೆ ಅವನ ಹತ್ರ ಹೋದಾಗ ಅವನ ಹತ್ರ ಕೇಳಿದ್ದೆ, ಏನಂತ, ನಂಬೋದೇನ್ರಿ ಇದೆಲ್ಲ ನಿಜನಾ ಇಲ್ಲ ಡುಬಾಕ ಹೆಂಗೆ ಅಂತ ಕೇಳಿದಕ್ಕೆ, ಸರ್ ನಂಬಿಕೆ ಇಡ್ಬೇಕು ಸರ್, ನಂಬಿಕೆ ಇಟ್ಕೊಂಡು ತಗೊಳ್ಳಿ, ನಾನು ತಗೊಂಡಿದ್ದೀನಿ ಅಂತ ಸ್ವಲ್ಪ ಏನೋ ದೌಲತ್ತಲ್ಲಿ ಮಾತಾಡಿದ್ದ. ಆಮೇಲೆ ಸರಿ ಆಯಿತು, ಏನೋ ಹೇಳ್ತಾನೆ ಮನುಷ್ಯ ಕಾನ್ಫಿಡೆಂಟಾಗಿ ಅಂತ ಅಂದ್ಬಿಟ್ಟು ತಗೊಂಡಾಯ್ತು. ಕೊನೆಗೆ ಇಲ್ಲ, ನೋಡೋ ತನಕ ನೋಡಿ ನಾವು 2024 ಅಕ್ಟೋಬರಲ್ಲಿ ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿ ಕಂಪ್ಲೇಂಟ್ ಕೊಟ್ವಿ. ಒಂದು 100 ಜನ ಇದ್ರು ಅಂದ್ಕೊಳ್ಳಿ, ಹೆಚ್ಚು ಕಮ್ಮಿ ಒಂದು 80-100 ಜನ ಇದ್ರು ಫಸ್ಟ್ ಟೈಮ್ ಕಂಪ್ಲೇಂಟ್ ಕೊಡೋದಾಗ. ಅಲ್ಲಿಂದ ನೆಕ್ಸ್ಟು ಇನ್ನೊಂದು ಸತಿ ಅದಕ್ಕೆ ವಿಚಾರಣೆಗೆ ಅಂತ ಕರೆದ್ರು. ಆವಾಗ
ಒಂದು 25 ಜನಕ್ಕೆ ಬಂದ್ಬಿಟ್ರು. ಯಾಕಂದ್ರೆ ಆಲ್ರೆಡಿ ನಾನು ಸಾಲ ಮಾಡ್ಬಿಟ್ಟು ದುಡ್ಡು ತಂದು ಹಾಕಿದೀನಿ, ಅದು ಲಾಸ್ ಆಗಿದೆ, ಮತ್ತೆ ಇಲ್ಲಿ ಓಡಾಡ್ಕೊಂಡು ನಿಂತ್ಕೊಳಕ್ಕಾಗಲ್ಲ ಸ್ಟೇಷನ್ಗೆ ಅಂತ. ಅದಕ್ಕೆ ಒಂದು 25-30 ಜನಕ್ಕೆ ಬಂದ್ರು. ಆವಾಗ ಮ್ಯಾನೇಜರು ಅವನ ಅಸಿಸ್ಟೆಂಟು ಇಬ್ರು ಸಿಗಾಕೊಂಡಿದ್ರು. ಅವ್ರು ಹೆಂಗ್ ಸಿಗಾಕೊಂಡಿದ್ರು ಅಂದ್ರೆ ಅವನು ಕಂಪ್ಲೇಂಟ್ ಕೊಡಕ್ ಬಂದವನೆ, ನನಗೆ ಈ ತರ ಸಂಬಳ ಕೊಟ್ಟಿಲ್ಲ, ಈ ತರ ಯಾರು ಫ್ರಾಂಚೈಸಿ ಪರ್ಚೇಸ್ ಮಾಡಿದ್ರು ಅವರೆಲ್ಲರೂ ಜಗಳಕ್ಕೆ ಬರ್ತಾರೆ ನಮ್ಮ ಮೇಲೆ, ಪೊಲೀಸ್ವರೆಗೂ ನಾವು ಮುಂಚೆ ಕಂಪ್ಲೇಂಟ್ ಕೊಟ್ಟಿದ್ವಲ್ಲ ಇರಪ್ಪ ಅಂದ್ಬಿಟ್ಟು ಒಬ್ರಿಗೆ ಫೋನ್ ಮಾಡಿದ್ದಾರೆ, ಹಿಂಗೆ ಮ್ಯಾನೇಜರ್ ಒಬ್ಬ ಬಂದಿದ್ದಾನೆ ಕಂಪ್ಲೇಂಟ್ ಕೊಡಕ್ಕೆ ಅಂತ ಅಂದ್ಬಿಟ್ಟು ಬನ್ನಿ ಅಂತ. ಅವಾಗ ಮತ್ತೆ ಇನ್ನೊಂದು 10 ಜನ ಬಂದ್ವಿ. ಅವಾಗ ನಾನು, ನನ್ನ ವೈಫು, ನನ್ನ ಫ್ರೆಂಡ್ ಒಬ್ಬ, ಇನ್ನೊಂದು 7-8 ಜನ ಬೇರೆಯವರು ಎಲ್ಲ ಬಂದು ಕುತ್ಕೊಂಡು ಪೊಲೀಸವ್ರು ನಮಗೆ ಬೈದ್ರು, ನೀವೆಲ್ಲ ಎಜುಕೇಟೆಡ್ಸಾ, ನಿಮ್ಗೆ ಗೊತ್ತಾಗೋದಿಲ್ವಾ ಯಾವುದು ನಿಜ ಯಾವ್ದು ಸುಳ್ಳು ನೋಡ್ಬಿಟ್ಟು ತಗೊಳಕ್ಕಾಗೋದಿಲ್ವಾ ಅಂತ ಎಲ್ಲ ಅಂದ್ರು. ಸರಿ ಆಯ್ತು. ಅವನೇನು ಹೇಳ್ದ, ಇಲ್ಲ ಸರ್ ನನಗೂ ಇದಕ್ಕೂ ಸಂಬಂಧ ಇಲ್ಲ, ನನಗೂ ಸ್ಯಾಲ್ರಿ ಕೊಟ್ಟಿಲ್ಲ. ನಾನು ಅವಾಗ ಕೇಳಿದೆ, ನೀನು ಅವತ್ತೇನಪ್ಪ ಹೇಳಿದೆ, ನಂಬಿಕೆ ಇಟ್ಕೊಂಡು ಮಾಡಿ ಸರ್, ಮಾಡಂಗಿದ್ರೆ ಮಾಡಿ, ನಾನು ತಗೊಂಡಿದ್ದೀನಿ ಅಂತೆಲ್ಲ ಹೇಳಿದಲ್ಲಪ್ಪ, ಇವಾಗ ಏನಾಯ್ತು ಅಂತ ಅವನ್ನ ಕೇಳಿದೆ. ಅದಕ್ಕೆ ಅವನ ಹತ್ರ ಉತ್ತರ ಇಲ್ಲ. ಸರ್ ನಾನು ಮೋಸ ಹೋಗ್ಬಿಟ್ಟಿದ್ದೀನಿ ಸರ್, ನನ್ನ ಇಟ್ಕೊಂಡ್ರೆ ನಿಮ್ಗೇನು ಸಿಗಲ್ಲ ಸರ್ ಅಂತ ಆಯ್ತು. ಸೊ ಇದನ್ನ ಏನಕ್ಕೆ ನಾನು ಹೇಳಕ್ ಬಂದೆ ಅಂದ್ರೆ, ನಾನು ತುಂಬಾ ಅರ್ಜೆಂಟಲ್ಲಿದ್ದೆ. ಏನಂತ, ನನ್ನ ವೈಫ್ ಹೆಸರಲ್ಲಿ ಏನಾರು ಒಂದು ಸ್ಟಾರ್ಟ್ ಮಾಡ್ಬಿಡ್ಬೇಕು ಬಿಸ್ನೆಸ್. ಇವಾಗ ಅವಳು ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಿದ್ಲು, ನೆಟ್ವರ್ಕ್ ಇಂಜಿನಿಯರ್ ಆಗಿ ಒಂದು ಕಂಪ್ನಿನಲ್ಲಿ ವರ್ಕ್ ಮಾಡ್ತಾ ಇದ್ಲು. ಸೊ ಅಲ್ಲಿಂದ ಹೊಸದಾಗಿ ಸ್ಟಾರ್ಟ್ ಮಾಡೋಣ ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡಬೇಕು, ಅರ್ಜೆಂಟಾಗಿ ಏನಾರು ಒಂದು ಮಾಡ್ಬಿಡ್ಬೇಕು ಫಸ್ಟು ಅಂತ. ಅರ್ಜೆನ್ಸಿ ನನಗೆ ಹೆಚ್ಚು ಏನಿಲ್ಲ ಅಂದ್ರೂ ಅಲ್ಲ, ಅಡ್ವಾನ್ಸು, ಫರ್ನಿಚರ್ಸು, ಕ್ಯಾಮ್ರಾ, ಅದು ಇದು ಅಂತ ಅಂದ್ಕೊಂಡು ಎರಡೂ ಕಡೆಯಿಂದ ಟೋಟಲ್ ನನಗೆ 10 ಲಕ್ಷ ಲಾಸ್ ಆಯಿತು. 10 lakhs. ಸೊ ಈ 10 ಲಕ್ಷ ಲಾಸ್ ಆಗೋದಕ್ಕೆ ಕಾರಣ ಆತರ ಬಿದ್ದಿದ್ದು. ಈ ತರ ಆತರ ಯಾರು ಬೀಳಬಾರ್ದು ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾರ ಮೂಲ ಉದ್ದೇಶ. ಏನ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ಜನ ಕೇಳಿದ್ರೆ, ಬರೀ ಪ್ರಾಫಿಟ್ ತಗೊಂಡು ಸಕ್ಸಸ್ ಆಗಿ ಎಕ್ಸ್ಪೀರಿಯನ್ಸ್ ಅಲ್ಲ, ಲಾಸ್ ಆಗಿ ನನ್ಗೀಗ ಕಳ್ಕೊಂಡಿದ್ದೀನಿ ದುಡ್ಡು ನೀವು ಕಳ್ಕೊಬೇಡಿ ಅಂತ ಹೇಳ್ಕೊಡೋದು ಒಂದು ಎಕ್ಸ್ಪೀರಿಯನ್ಸು. ಸೊ ಆ ಎಕ್ಸ್ಪೀರಿಯನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ಇವತ್ತು ಈ ವಿಡಿಯೋ ಮಾಡ್ತಾ ಇರೋದು. ಸೊ ಅವ್ರದ್ದು ಇನ್ಸ್ಟಾಗ್ರಾಮ್ ಪ್ರೊಫೈಲು ಟಿಲ್ ನೌ ಇದೆ, ಗೋ ಕೊರಿಯರ್ ಅಂತ ಅದ್ರ ಹೆಸರು, ಇವತ್ತಿಗೂ ರನ್ನಿಂಗ್ ಅಲ್ಲಿ ಇದೆ. ಬಟ್ ಅವ್ರು ಲಾಸ್ಟ್ ಪೋಸ್ಟ್ ಮಾಡಿರೋದು 11th April 2024. ನಾವು ಅವ್ರದ್ದು ಫ್ರಾಂಚೈಸಿ ತಗೊಂಡು ಕರೆಕ್ಟಾಗಿ 1 ತಿಂಗಳಿಗೆ ಸ್ಟಾಪ್ ಆಗಿದೆ ಅವ್ರದ್ದು ಅಪ್ಡೇಟ್. ಇದು ಬರೀ ಕರ್ನಾಟಕದಲ್ಲಿ ಮಾತ್ರ ಆಯ್ತಾ, ನಮಗೆ ಅಲ್ಲಿ ಯಾರು ಜನ ಬಂದಿದ್ರಲ್ಲ, ಯಾರು ಬೇರೆ ಬೇರೆ ಫ್ರಾಂಚೈಸ್ ತಗೊಂಡ್ರು, ಅವ್ರದ್ದೆಲ್ಲ ಒಂದು ಅಮೌಂಟ್ ಲೆಕ್ಕ ಮಾಡಿದಾಗ ನಮ್ಗೆ ಗೊತ್ತಾಗಿದ್ದು 12.5 to 13 ಕೋಟಿ ಸ್ಕ್ಯಾಮ್ ಇದ್ವು ಅಂತ ನಮ್ಮ ಕರ್ನಾಟಕದಲ್ಲಿ. ಈ ತಮಿಳ್ನಾಡಲ್ಲಿ ಅದು ಅಲ್ಲೂ ಒಂದು 12-13 ಕೋಟಿ ಆಗಿದೆ. ಅದು ಟಿವಿ ಚಾನಲ್ ಎಲ್ಲ ಬಂತು, ಅಲ್ಲಿ ಪೊಲೀಸ್ ಕೈಯಲ್ಲೂ ಹುಡ್ಕಕ್ಕಾಗ್ಲಿಲ್ಲ ಅವ್ರನ್ನ. ಆಂಧ್ರ ಪ್ರದೇಶಲ್ಲೂ ಬಂತು, ಅಲ್ಲೂ ಸ್ಕ್ಯಾಮ್ ಆಗಿದೆ ಅಂತ. ಸೊ ಅಲ್ಲೂ ನ್ಯೂಸ್ ಆಯ್ತು ಅಷ್ಟೇ, ಬಟ್ ಅಲ್ಲೂ ಹಿಡಿಯೋಕ್ಕಾಗಿಲ್ಲ. 3 ಸ್ಟೇಟ್ ಪೊಲೀಸ್ ಅವರು ಅದನ್ನ ಹುಡುಕ್ಬೇಕು, ಜನಕ್ಕೆ ದುಡ್ಡು ವಾಪಸ್ ಕೊಡಿಸ್ಬೇಕು, ಅಟ್ಲೀಸ್ಟ್ ಇಲ್ಲ ಮೋಸ ಮಾಡ್ರನ್ನ ಹಿಡಿಬೇಕು ಅಂತಲೂ ಟ್ರೈ ಕೂಡ ಮಾಡಲಿಲ್ಲ ಅವರು. ಏಂತಕ್ಕೆ ಟ್ರೈ ಮಾಡಲಿಲ್ಲ ಅಂದ್ರೆ, ಚಿಕ್ಕ ಅಮೌಂಟು 2.5-3 ಲಕ್ಷ, ಇದಕ್ಕೆಲ್ಲ ಯಾರು ಸರ್ಕಾರ ದುಡ್ಡು ವೇಸ್ಟ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ಅಲ್ಲೆಲ್ಲಿಗೆ ಹೋಗ್ತಾರೆ. ಡೆಲ್ಲಿನಲ್ಲಿ ರಿಜಿಸ್ಟರ್ ಆಗಿದ್ದ ಕಂಪ್ನಿ ಅದು. ಅದ್ರ ಓನರ್ ಬಂದು ಯಾವುದೋ ಹುಡುಗಿ ಹೆಸರಲ್ಲಿ ಫೇಕ್ ಮಾಡಿ ರಿಜಿಸ್ಟರ್ ಮಾಡಿಸಿದ್ರು, ಏನೋ ಸ್ಟೋರಿಗಳದು. ಸೊ ನಾವು ಏನು ತಗೋಬೇಕಾದ್ರೂ ಎಷ್ಟು ಪರಿಶೀಲನೆ ಮಾಡಿದ್ರು, ಅದನ್ನ ಎಷ್ಟು ಹುಡುಕಿದ್ರು, ಇದು ನಿಜಾನ ಸುಳ್ಳ ಅಂತ ಎಷ್ಟು ಹುಡುಕಿದ್ರು ಕೆಲವೊಮ್ಮೆ ಮೋಸ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಆ ಥರ ನಿಮಗೆ ಫಿಸಿಕಲ್ ಆಗಿ ಅವರು ಆಲ್ರೆಡಿ ಬಿಸ್ನೆಸ್ ಅಲ್ಲಿ ಇದ್ದಾರೆ, ನಡೀತಾ ಇದೆ ಅಂದಾಗ ಮಾಡಿ ತಗೊಳ್ಳಿ ಫ್ರಾಂಚೈಸಿನ. ಇವಾಗೂ ಇನ್ಸ್ಟಾಗ್ರಾಮಲ್ಲಿ ತುಂಬ ಆ್ಯಡ್ಸ್ ಬರ್ತವೆ, ಯಾವುದೋ ಪ್ರೀ ಸ್ಕೂಲ್ ಓನ್ ಮಾಡ್ಕೊಳ್ಳಿ ನೀವು, ಮತ್ತು ಇನ್ನೊಂದೇನೋ ಕನ್ನಡಕದ ಅಂಗಡಿ ತೆಗೀರಿ, ಫ್ರಾಂಚೈಸಿ ಕೊಡ್ತೀವಿ ಅಂತ ತುಂಬ XYZ ಬ್ರ್ಯಾಂಡ್ಗಳು ಬರ್ತಾ ಇರುತ್ತೆ. ಸೊ ಅಂಥದಕ್ಕೆಲ್ಲ ಕೈ ಹಾಕೋದಕ್ಕೆ ಮುಂಚೆ ಒಂದು ಸ್ವಲ್ಪ ನಿಧಾನಕ್ಕೆ ಯೋಚನೆ ಮಾಡಿ, 10 ಜನನ ಕೇಳಿ, ಇಲ್ಲ ಡೈರೆಕ್ಟು ನೀವು GST ಅವ್ರನ್ನ ಆಫೀಸರ್ಸ್ನ ಕನ್ಸಲ್ಟ್ ಮಾಡಿ, ಇದೊಂದು ಕಂಪ್ನಿ ಇದೆಯಾ, ನಿಜಾನ ಸುಳ್ಳ ಅಂತ, ಇಲ್ಲ ನಿಮ್ಮ ಆಡಿಟರ್ಸ್ನ ನೀವು ಕೇಳಿ, ಅವರು ನಿಮಗೆ ಇದೇ ಈ ಕಂಪ್ನಿ ಈ ಥರದ್ದು ಇದೆ ಅಂತಂದರೆ ಹೌದು ಇದೆ, ರನ್ನಿಂಗಲ್ಲಿ ಇದೆ ಅಂತ ನಿಮಗೆ ಒಂದು ಹೆಂಗೆ ಅವ್ರದ್ದು ಪೋರ್ಟಲಲ್ಲಿ ಹುಡುಕ್ಬಿಟ್ಟು ನಿಮಗೆ ಹೇಳ್ತಾರೆ. ಆಮೇಲೆ ನೀವು ಕಂಟಿನ್ಯೂ ಮಾಡಿ. ಸೊ ಇದಿತ್ತು ಇವತ್ತಿಂದು ಎಕ್ಸ್ಪೀರಿಯನ್ಸ್, ನನಗಾಗಿರೋ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸು, ಲಾಸ್ ಎಕ್ಸ್ಪೀರಿಯನ್ಸು. ಸೊ ಅದನ್ನು ಇವತ್ತು ಶೇರ್ ಮಾಡಿಕೊಂಡೆ ನಿಮ್ಮ ಹತ್ರ. ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೆಗ್ಯುಲರ್ ಅಪ್ಡೇಟ್ಸ್ಗೋಸ್ಕರ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ, ನಮಸ್ಕಾರ.